ಸ್ಟ್ಯಾಂಡರ್ಡ್ 2 ವಿಷಯ ಗಣಿತ ಅಧ್ಯಾಯ 4 ರೇಖಾಗಣಿತದ ಆಕಾರಗಳನ್ನು ಗುರುತಿಸೋಣ. ಮಕ್ಕಳೇ, ನೀವು ಈಗಾಗಲೇ ತ್ರಿಭುಜ ಅಂದ್ರೆ ತ್ರಿಕೋನ, ವೃತ್ತ ಮತ್ತು 4 ಬದಿಯ ವಿವಿಧ ಆಕಾರಗಳನ್ನು ತಿಳಿದಿದ್ದೀರಿ ಅಲ್ವೇ? ಈ ಆಕಾರಗಳನ್ನು ಜ್ಯಾಮಿತಿಯ ಆಕಾರಗಳು ಎಂದು ಕರೆಯಲಾಗುತ್ತದೆ. ಇಂದು ನಾವು ಈ ಜ್ಯಾಮಿತಿಯ ಆಕಾರಗಳ ಬಗ್ಗೆ ಕಲಿಯಲಿದ್ದೇವೆ. ನಾವು ಪ್ರತಿನಿತ್ಯ ಹಲವಾರು ವಸ್ತುಗಳನ್ನು ಕಾಣುತ್ತೇವೆ. ಈ ವಸ್ತುಗಳು ವಿಭಿನ್ನ ಆಕಾರಗಳನ್ನು ಹೊಂದಿವೆ. ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಕೊಟ್ಟಿರುವ ವಸ್ತುಗಳ ಅಂಚುಗಳನ್ನು ಪೆನ್ಸಿಲ್ನೊಂದಿಗೆ ಬರೆಯೋಣ ಮತ್ತು ವಸ್ತುವಿನ ಆಕಾರವನ್ನು ಸೆಳೆಯೋಣ. ನಂತರ ಈ ಆಕಾರಗಳನ್ನು ಏನೆಂದು ಕರೆಯಲಾಗುತ್ತದೆ ಎಂದು ನಾವು ನೋಡೋಣ. 1. ಆಯತ. ಮಕ್ಕಳೇ, ಇದು ಬೆಂಕಿಪೊಟ್ಟಣ ಅಂದ್ರೆ ಮ್ಯಾಚ್ ಬಾಕ್ಸ್ ನಿಮಗೆಲ್ಲರಿಗೂ ತಿಳಿದಿದೆ. ನಾವು ಈ ಮ್ಯಾಚ್ ಬಾಕ್ಸ್ನ ಅಂಚುಗಳನ್ನು ಪೆನ್ಸಿಲ್ನಿಂದ ಬರೆಯೋಣ ಮತ್ತು ಅದರ ಆಕಾರವನ್ನು ಕಾಗದದ ಮೇಲೆ ಸೆಳೆಯೋಣ. ಮ್ಯಾಚ್ ಬಾಕ್ಸ್ನ ಆಕಾರವನ್ನು ಬರೆಯಿರಿ. ಇಲ್ಲಿ ನೋಡಿ, ಈ ಆಕಾರವನ್ನು ಆಯತ ಎಂದು ಕರೆಯಲಾಗುತ್ತದೆ. ಒಂದು ಆಯತವು 4 ಬದಿಗಳನ್ನು ಹೊಂದಿರುತ್ತದೆ. ಇದು ಅದರ ಮೊದಲ ಭಾಗ, ಇದು ಅದರ ಎರಡನೇ ಭಾಗ, ಇದು ಮೂರನೆಯದು ಮತ್ತು ಇದು 4ನೆಯದು. ಆಯತದ ಎದುರು ಬದಿಗಳು ಸಮಾನವಾಗಿರುವುದನ್ನು ನಾವು ನೋಡಬಹುದು. ನಮ್ಮ ಕಂಪಾಸ್ ಬಾಕ್ಸ್, ನೋಟ್ಬುಕ್, ಮೊಬೈಲ್ ಫೋನ್ಗಳು ಆಯತಾಕಾರದ ಆಕಾರದಲ್ಲಿರುತ್ತವೆ. 2. ವೃತ್ತ. ಮಕ್ಕಳೇ, ಇದು ಏನು? ಇದು ನಾಣ್ಯ. ಅದು ಸರಿ. ನಾವು ಈ ನಾಣ್ಯದ ಅಂಚನ್ನು ಪೆನ್ಸಿಲ್ನೊಂದಿಗೆ ಬರೆಯೋಣ ಮತ್ತು ಅದರ ಆಕಾರವನ್ನು ಸೆಳೆಯೋಣ. ನಾಣ್ಯದ ಆಕಾರವನ್ನು ಎಳೆಯಿರಿ. ಈ ಆಕಾರವನ್ನು ವೃತ್ತ ಎಂದು ಕರೆಯಲಾಗುತ್ತದೆ. ನೀವು ಇಲ್ಲಿ ನೋಡುವಂತೆ ವೃತ್ತವು ಕೇವಲ ಒಂದು ಬಾಗಿದ ಅಂಚನ್ನು ಹೊಂದಿದೆ. ಇದು ಯಾವುದೇ ನೇರ ಭಾಗ ಅಥವಾ ಯಾವುದೇ ಕೋನವನ್ನು ಹೊಂದಿಲ್ಲ. ನೀವು ಚಕ್ರಗಳು, ನಾಣ್ಯಗಳು, ಪಾತ್ರೆಗಳು, ಮುಚ್ಚುಳಗಳು ಮತ್ತು ಊಟದ ತಟ್ಟೆಗಳನ್ನು ನೋಡಿರಬೇಕು. ಈ ಎಲ್ಲಾ ವಸ್ತುಗಳು ವೃತ್ತಾಕಾರದ ಆಕಾರದಲ್ಲಿರುತ್ತವೆ. 3. ತ್ರಿಕೋನ. ಇದು ಏನು? ಇದು ಹ್ಯಾಂಗರ್ ಆಗಿದೆ. ಅದು ಸರಿ. ಬಟ್ಟೆಗಳನ್ನು ಒಣಗಿಸಲು ಅಥವಾ ಬೀರುವಿನಲ್ಲಿ ಸಂಗ್ರಹಿಸಲು ಹ್ಯಾಂಗರ್ ಅನ್ನು ಬಳಸಲಾಗುತ್ತದೆ. ಈಗ ನಾವು ಈ ಹ್ಯಾಂಗರಿನ ಅಂಚನ್ನು ಬರೆಯೋಣ ಮತ್ತು ಅದರ ಆಕಾರಗಳನ್ನು ಕಾಗದದ ಮೇಲೆ ಸೆಳೆಯೋಣ. ಇಲ್ಲಿ ನೋಡಿ, ಈ ಆಕಾರವನ್ನು ತ್ರಿಕೋನ ಎಂದು ಕರೆಯಲಾಗುತ್ತದೆ. ಒಂದು ತ್ರಿಕೋನವು 3 ಬದಿಗಳನ್ನು ಮತ್ತು 3 ಕೋನಗಳನ್ನು ಹೊಂದಿದೆ. ನಮೋಸ ಕೇಕಿನ ಒಂದು ಪೀಸು, ಪಟಾಕಿ ಇವೆಲ್ಲವೂ ಈ ಆಕಾರದ ಉದಾಹರಣೆಗಳಾಗಿವೆ. 4. ಚೌಕ. ಇದು ಮರದ ಬ್ಲಾಕ್ ಆಗಿದೆ. ನಾವು ಅದರ ಅಂಚುಗಳನ್ನು ಪೆನ್ಸಿಲ್ನೊಂದಿಗೆ ಬರೆಯೋಣ ಮತ್ತು ಕಾಗದದ ಮೇಲೆ ಅದರ ಆಕಾರವನ್ನು ಸೆಳೆಯೋಣ. ಇದೊಂದು ಚೌಕ. ಒಂದು ಚೌಕವು 4 ಬದಿಗಳನ್ನು ಹೊಂದಿರುತ್ತದೆ ಮತ್ತು ಎಲ್ಲಾ 4 ಬದಿಗಳು ಒಂದೇ ಉದ್ದವನ್ನು ಹೊಂದಿರುತ್ತವೆ. ಕೇರಂಬೋರ್ಡ್, ಕರವಸ್ತ್ರ, ಕೆಲವು ಗೋಡೆ ಗಡಿಯಾರಗಳು ಈ ಆಕಾರದ ಉದಾಹರಣೆಗಳಾಗಿವೆ. ಈಗ ನಾವು ಕೆಲವು ಚಟುವಟಿಕೆಗಳನ್ನು ಮಾಡೋಣ. ಚಟುವಟಿಕೆ 1. ನಾವು ಕಾಗದದ ದೋಣಿ ಮಾಡೋಣ. ನೋಡಿ, ನಮ್ಮ ಕಾಗದದ ದೋಣಿ ಈಗ ಸಿದ್ಧವಾಗಿದೆ. ನಾವು ಈ ಕಾಗದದ ದೋಣಿಯನ್ನು ತೆರೆದು ತ್ರಿಕೋನಗಳ ಸಂಖ್ಯೆ ಮತ್ತು 4 ಬದಿಯ ಅಂಕಿಗಳನ್ನು ಎಣಿಸೋಣ. ನಾವು ಇಲ್ಲಿ ಒಟ್ಟು 8 ತ್ರಿಕೋನಗಳನ್ನು ಮತ್ತು 4 ಬದಿಯ ಅಂಕಿಗಳನ್ನು ನೋಡಬಹುದು. ಯಾವುದೇ 2 ತ್ರಿಕೋನಗಳು ಮತ್ತು ಯಾವುದೇ 2 4 ಬದಿಯ ಅಂಕಿಗಳಿಗೆ ಬಣ್ಣ ಹಚ್ಚಿ. ನೀವು ಬಣ್ಣ ಹಚ್ಚಿ ಮುಗಿಸಿದ್ದೀರಾ? ಚಟುವಟಿಕೆ 2.
ಮಕ್ಕಳೇ, ಇಲ್ಲಿ ಕೆಲವು ಬೆಂಕಿ ಪೊಟ್ಟಣಗಳಿವೆ. ಈ ಪೊಟ್ಟಣಗಳಲ್ಲಿನ ಬೆಂಕಿ ಕಡ್ಡಿಗಳನ್ನು ಬಳಸಿ ನಾವು ತ್ರಿಕೋನಗಳು ಮತ್ತು 4 ಬದಿಯ ಅಂಕಿಗಳನ್ನು ಮಾಡೋಣ. ಇಲ್ಲಿ ನೋಡಿ. ಮೊದಲು ನಾವು 3 ಕಡ್ಡಿಗಳನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ಜೋಡಿಸೋಣ. ತ್ರಿಕೋನವು ಸಿದ್ಧವಾಗಿದೆ. ಈಗ ನಾವು 4 ಕಡ್ಡಿಗಳನ್ನು ತೆಗೆದುಕೊಳ್ಳೋಣ. ನಾವು ಅವರೊಂದಿಗೆ ಹೀಗೆ ಸೇರಿಸೋಣ. ಇಲ್ಲಿ ನಾವು 4 ಬದಿಯ ಆಕೃತಿಯನ್ನು ಸಿದ್ಧಪಡಿಸಿದ್ದೇವೆ. ಚಟುವಟಿಕೆ 3. ಮಕ್ಕಳೇ, ಯಾವ ಆಟಗಳ ಸಾಧನಗಳಲ್ಲಿ ನೀವು ತ್ರಿಕೋನಗಳು, 4 ಬದಿಯ ಆಕೃತಿಗಳು ಮತ್ತು ವೃತ್ತಗಳಂತಹ ಆಕಾರಗಳನ್ನು ನೋಡಬಹುದು ಎಂದು ನೀವು ನನಗೆ ಹೇಳಬಲ್ಲಿರಾ? ಮೇಡಮ್, ಈ ಎಲ್ಲ ಆಕಾರಗಳನ್ನು ನಾವು ಕೇರಂ ಬೋರ್ಡ್, ಹಾವು ಮತ್ತು ಏಣಿ ಆಟದ ಬೋರ್ಡ್, ಆಟದ ಕಾರು ಮತ್ತು ಬಾಲ್ನಲ್ಲಿ ನೋಡಬಹುದು. ಸರಿ. ಆಟಿಕೆ ಕಾರನ್ನು ತೆಗೆದುಕೊಂಡರೆ ವೃತ್ತ, 4 ಬದಿಯ ಆಕೃತಿಗಳು ಹೀಗೆ ಹಲವು ಆಕಾರಗಳನ್ನು ನೋಡಬಹುದು. ಚಟುವಟಿಕೆ 4. ಈಗ ನಾವು ತ್ರಿಕೋನ, 4 ಬದಿಯ ಆಕೃತಿ ಮತ್ತು ವೃತ್ತದಂತಹ ಆಕಾರಗಳನ್ನು ಬಳಸಿ ಚಿತ್ರವನ್ನು ಮಾಡುತ್ತೇವೆ. ನಾವು ಜೋಕರ್ ಚಿತ್ರವನ್ನು ಮಾಡಬಹುದು. ಅವನ ಮುಖ ಮತ್ತು ಕಣ್ಣುಗಳನ್ನು ಮಾಡಲು ನಾವು ವೃತ್ತಗಳನ್ನು ಬಳಸಬಹುದು. ಅವನ ಕೈ ಮತ್ತು ಕಾಲುಗಳನ್ನು ತೋರಿಸಲು ನಾವು ಆಯತಗಳನ್ನು ಬಳಸಬಹುದು. ನಾವು ಅವನ ಶರ್ಟ್ಗೆ 4 ಬದಿಯ ಆಕೃತಿಯನ್ನು ಮತ್ತು ಅವನ ಶರ್ಟ್ ಬಟನ್ಗಳಿಗೆ ಸಣ್ಣ ವೃತ್ತಗಳನ್ನು ಬಳಸಬಹುದು. ನಾವು ಅವನ ಕ್ಯಾಂಪ್ಗಾಗಿ ತ್ರಿಕೋನವನ್ನು ಬಳಸಬಹುದು. ನಮ್ಮ ಜೋಕರ್ ಈಗ ಸಿದ್ಧವಾಗಿದ್ದಾನೆ. ಜ್ಯಾಮಿತೀಯ ಆಕಾರಗಳ ಸಹಾಯದಿಂದ ನೀವು ಈ ರೀತಿಯ ಹೆಚ್ಚಿನ ಚಿತ್ರಗಳನ್ನು ಮಾಡಬಹುದು.